ಈ ಥರ ಮಾರ್ನಿಂಗ್ ಶುರುವಾಗುತ್ತೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ನೀರು ಹರಿತಿರುವಂಥ ಶಬ್ದ, ಈ ನವಿಲುಗಳ ಶಬ್ದ, ಪ್ರಶಾಂತವಾದ ವಾತಾವರಣ. ಸಚ್ ಅ ಬ್ಯೂಟಿಫುಲ್ ಮಾರ್ನಿಂಗ್ ಅಲ್ವಾ? ಡೇ 2 ಆಫ್ ಅವರ್ ವೆಕೇಷನ್ ಬಿಸಿ ಬಿಸಿ ಕಾಫಿ ಕುಡಿದು ವೆದರ್ನ ಎಂಜಾಯ್ ಮಾಡ್ತಾ ಇವತ್ತಿನ ಐಟನರಿ ಪ್ರಕಾರ ನಮಗಿದ್ದಿದ್ದು ಜೀಪ್ ರೈಡ್ ಆ್ಯಂಡ್ ಟ್ರೆಕ್ ಸುಮಾರು 500 ಮೀಟರ್ ಅಷ್ಟಿತ್ತು ಅಷ್ಟೇ. ಇದೆಲ್ಲ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಬಂಪಿ ಜೀಪ್ ರೈಡ್ನ ಮುಗಿಸ್ಕೊಂಡು ಬೆಟ್ಟ ಹತ್ತಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೀದಾ ಬಂದಿದ್ದು ಬ್ರೇಕ್ಫಾಸ್ಟ್ಗೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ, ತೆಂಗಿನಕಾಯಿ ಚಟ್ನಿ ಆ್ಯಂಡ್ ನೀರು ದೋಸೆ ಆಗಿತ್ತು. ಸಖತ್ತಾಗಿತ್ತು ಬ್ರೇಕ್ಫಾಸ್ಟ್ ಮಾತ್ರ. ಅಲ್ಲಿಂದ ಹತ್ತಿರದಲ್ಲೇ ನಮ್ಮ ಸ್ಟೇ ಏನಿದೆ ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಹತ್ತಿರದಲ್ಲೇ ಒಂದು ಪ್ರೈವೇಟ್ ವಾಟರ್ಫಾಲ್ಸ್ ಕೂಡ ಇತ್ತು. ಅದಕ್ಕೆ ಆ್ಯಕ್ಸಸ್ ಕೂಡ ನಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಸೀದಾ ಹೊಟ್ಟಿದ್ದು ನಾವು ಅಲ್ಲಿಗೆ. ತುಂಬಾ ಚೆನ್ನಾಗಿತ್ತು. ಪ್ರೈವೇಟ್ ಅಂದರೆ ಲಿಟ್ರಲಿ ಪ್ರೈವೇಟ್ ಆಗಿತ್ತು. ಯಾರೂ ಇರಲಿಲ್ಲ, ನಾವು 3 ಜನ ಇದ್ವಿ. ನೀರು ಮಾತ್ರ ತುಂಬಾ ಚಿಲ್ಲಿಂಗ್ ಆಗಿತ್ತು, ಕೋಲ್ಡ್ ಆಗಿತ್ತು, ಆಡೋದಕ್ಕೆ ಆಗಲಿಲ್ಲ. ಹಾಗೋ ಈಗೋ ಅಲ್ಲೊಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಬೇಕಾಗೋಷ್ಟು ಲೀಚಸ್ ಇರುತ್ತೆ. ಹುಷಾರಾಗೆ ನಾವು ವಾಟರ್ ಫಾಲ್ಸ್ ಹತ್ರ ಆಡಬೇಕಾಗತ್ತೆ. ಸೊ ಇಲ್ಲೊಂದು ಸಣ್ಣ ಸರ್ಪ್ರೈಸ್ ಕೂಡ ಇತ್ತು ನನಗೆ, ನೋಡ್ತಾ ಇದ್ದೀರಲ್ಲ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಹೊಟ್ಟಿದ್ದು ಬ್ಯಾಕ್ ಟು ಆ ಸ್ಟೇ. ಯಮಿ ಆ್ಯಂಡ್ ಟೇಸ್ಟಿ ಲಂಚ್ನ ಮುಗಿಸ್ಕೊಂಡು ರೆಡಿಯಾಗಿ ನಾವು ಸೀದಾ ಹೊರಟಿರೋದು ಸಂಸೆಯಲ್ಲಿರುವಂಥ ಶ್ರೀ ಗಣಪತಿ ದೇವಸ್ಥಾನಕ್ಕೆ. ಅಲ್ಲಿ ಏನು ಸ್ಪೆಷಾಲಿಟಿ ಅಂತ ಮುಂದೆ ಹೇಳ್ತಾ ಬರ್ತೀನಿ ನಾನು. ಆ್ಯಂಡ್ ಹೋಗೋದಕ್ಕೆ ನಾವು ಪ್ರಿಫರ್ ಮಾಡಿದ್ದು ಆಟೋ. ಈ ರೋಡ್ಸಲ್ಲೆಲ್ಲ ಬೆಟರ್ 4 ವೀಲ್ ಡ್ರೈವ್ ಇರೋವಂಥ ಕಾರ್ಸ್ ಇದ್ದರೆ ಬೆಟರ್ ಆಗಿರುತ್ತೆ, ಅಥವಾ ಈ ಥರ ಆಟೋನ ನೀವು ಚೂಸ್ ಮಾಡ್ಕೋಬೋದು. ಲವ್ ಮಾಕ್ಟೇಲ್ 2 ಚಿತ್ರದ ಫೇಮಸ್ ಸಾಂಗ್ ಏನಿದೆಯಲ್ಲ ಅದನ್ನು ಇಲ್ಲೇ ಶೂಟ್ ಮಾಡಿದ್ರು. ಫೇಮಸ್ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಟೀ ಎಸ್ಟೇಟ್ ಮಧ್ಯದಲ್ಲಿ ಒಂದು ಗಣಪತಿ ಟೆಂಪಲ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಸೀನಿಕ್ ವ್ಯೂ. ಅಲ್ಲೊಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಸೀದಾ ವಾಪಸ್ ಸ್ಟೇಗೆ ಬಂದು ಡಿನ್ನರ್ನ ಮುಗಿಸ್ಕೊಂಡು ಕ್ಯಾಂಪ್ ಫೈರ್ನೆಲ್ಲ ಮುಗಿಸ್ಕೊಂಡು ಅವತ್ತಿನ ದಿನಾನ ಎಂಡ್ ಮಾಡಿದ್ವಿ. ವೆಕೇಷನ್ನ ಡೇ 1 ಆ್ಯಂಡ್ ಡೇ 2 ಲಾಂಗ್ ವೀಡಿಯೋ ಸದ್ಯದಲ್ಲೇ ಪೋಸ್ಟ್ ಮಾಡ್ತೀನಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ವೆರಿ ಗುಡ್ ಡೇ.